ಹಾಯ್ ಫ್ರೆಂಡ್ಸ್, ದಂಟಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಪಲ್ಯನೂ ಮಾಡ್ತಾಯಿದ್ದೀನಿ. ಆದರೆ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡೋದ ಬನ್ನಿ. ಬಟ್ ನೋಡಿ, ದಂಟಲ್ಲಿ ಸಾಂಬಾರು ಬಸ್ಸಾರು ನೋಡಿ, ಬಸ್ಸಾರು ಮಾಡ್ತಾಯಿದ್ದೀನಿ ದಂಟಲ್ಲಿ. ಬನ್ನಿ, ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ದಂಟಲ್ಲಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನಾವು ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಆಗಿ ನಾನು ಬೇಳೆ ತೊಗೊಂಡಿದ್ದೀನಿ, ಆಮೇಲೆ ದಂಟು ತೊಗೊಂಡಿದ್ದೀನಿ. ಇವೆರಡನ್ನ ನಾವು ಫಸ್ಟು ಕೂಗಿಸ್ಕೋಬೇಕು. ಆಲ್ಮೋಸ್ಟ್ ನಾನು ತೊಳೆದು ಸೋಸ್ಕೊಂಡಿರೋವಂಥದ್ದು. ಇವೆರಡನ್ನ ಕೂಗಿಸ್ಕೊಂಡ್ಮೇಲೆ ಇದನ್ನು ಸೋರು ಹಾಕ್ಬಿಟ್ಟು ಪಲ್ಯ ಮಾಡ್ಕೋಬೇಕು. ಪಲ್ಯಗೂ ಸಹ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಬೇಕಾಗಿರೋ ಪದಾರ್ಥಗಳು: ಬೇಳೆ ಸಾಂಬಾರು, ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ. ಇನ್ನು ರುಬ್ಕೊಳ್ಳೋದಕ್ಕೆ ಸುಟ್ಟಿರೋ ಈರುಳ್ಳಿ, ಸುಟ್ಟಿರೋ ಬೆಳ್ಳುಳ್ಳಿ ಸಣ್ಣ ಸಣ್ಣದು ಎರಡು ಎತ್ಕೊಂಡಿದ್ದೀನಿ. ಆಮೇಲೆ ರುಬ್ಕೊಳ್ಳೋಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ. ಇದು ಹಸಿ ಬೆಳ್ಳುಳ್ಳಿ, ಹಸಿ ಈರುಳ್ಳಿ. ಇನ್ನು ಇವಿಷ್ಟನ್ನ ನಾವು ಇದನ್ನು ಸಿಪ್ಪೆ ಬಿಡಿಸ್ಕೊಳ್ಳಿ, ಓಕೆನಾ? ಬೆಳ್ಳುಳ್ಳಿ ಅದ್ರದ್ದು. ಇನ್ನು ರುಬ್ಕೊಳ್ಳೋಣ ಇದನ್ನು, ಆಮೇಲೆ ಇದನ್ನು ಕೂಗಿಸ್ಕೊಳ್ಳೋಣ ಇವೆರಡನ್ನ, ಓಕೆನಾ ಫ್ರೆಂಡ್ಸ್? ಬೇಳೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಕೂಗಿಸ್ಕೋಬೇಕು. ನಾವು ಏನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ಬರೀ ದಂಟು ಒಂದೇ ಸಾಕು. ಇದು ಒಂದು 3 ವಿಷಲ್ ಕೂಗಲಿ. ಈಗ ನಾವು ಖಾರ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್, ಇದು ಕೂಗಿದೆ. ಇವಾಗ ಕುಕ್ಕರ್ ಕೂಗಿದೆ. ಒಂದು 3 ವಿಷಲ್ ನಾನು ಕೂಗಿಸಿದೆ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಇಲ್ಲಿಗೆ ಸೋಸ್ಕೋಬೇಕು, ಒಂದು ಪಾತ್ರೆಗೆ ಸೋಸ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಕೂಗಿದೆ. ಇದೆಲ್ಲ ನೀರೆಲ್ಲ ಸೋರಿದ್ಮೇಲೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್, ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಸಾಸಿವೆ ಹೇಳಿರಲಿಲ್ಲ, ಮರ್ತುಬಿಟ್ಟಿದೆ. ಬಟ್ ಈಗ ಅದನ್ನ ಸಾಸಿವೆ ಹಾಕೋತಾ ಇದ್ದೀನಿ. ಆಮೇಲೆ ನಾನು ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ, ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕಬೇಕು. ಫ್ರೆಂಡ್, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವು ರುಬ್ಕೊಂಡಿರೋಂಥ ಖಾರ ಹಾಕೋಬೇಕು. ನಾನು ರುಬ್ಕೊಂಡಿರೋಂಥ ಖಾರ ಹಾಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ. ನಾನು ಖಾರ ಹಾಕ್ಕೊಂಡಿದ್ದೀನಿ, ಬಟ್ ಇದ್ರೊಳಗಡೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ನಾವು ಸೊಪ್ಪು ಬೇಯಿಸ್ಕೊಂಡಿರೋದು ಇದಿರುತ್ತಲ್ಲ ನೀರು, ಅದನ್ನು ಹಾಕಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸೊಪ್ಪು ಬೇಯಿಸ್ಕೊಂಡಿರೋಂಥದ್ದು ನೀರು ನೋಡಿ, ಸೋಸ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಅಷ್ಟೇ, ನೀವು ಖಾರ ಹಾಕ್ತಾಯಿದ್ದಕ್ಕೆ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಳ್ಳೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ಒಂದ್ಸಲ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ನಿಮ್ಗೆ ನೀರೇನಾರ ಬೇಕು ಅಂದರೆ ನೀರು ಹಾಕ್ಕೋಬೋದು. ಗಟ್ಟಿಯಾಗೋಯ್ತು ಅಂದರೆ, ಸ್ವಲ್ಪ ಗಟ್ಟಿಯಾಗಿದೆ, ನಾನು ನೀರು ಹಾಕೋತಾ ಇದ್ದೀನಿ. ನೋಡಿ, ನಾನು ನೀರು ಹಾಕ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ. ಈಗ ಇದು ಚೆನ್ನಾಗಿ ಬೇಯಬೇಕಿದು. ಚೆನ್ನಾಗಿ ಬೇಯಿಟ್ಟು ಇನ್ನು ನಾವು ಸೊಪ್ಪು ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ. ಇದು ಬೇಯಲಿ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇನ್ನೂ ಒಂದು ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು. ನಾವು ಸೊಪ್ಪಿನ ಪಲ್ಯನ ಒಂದು ಕಡೆ ಸೈಡು ನಾವು ಮಾಡ್ಕೊಳ್ಳೋಣ, ಓಕೆನಾ? ಬನ್ನಿ ಫ್ರೆಂಡ್, ಇನ್ನು ಸೊಪ್ಪಿನ ಪಲ್ಯ ಬೇಕಾಗಿರೋದು ಸಾಸಿವೆ, ಆಮೇಲೆ ಈರುಳ್ಳಿ, ಕಾಯಿ ತುರಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಇದಿಷ್ಟೇ. ಇನ್ನು ನಾವು ಇದು ಸಾಸಿವೆ ಹಾಕಿದ್ದೀವಿ, ಮಿಕ್ಕಿದ್ದು ನಾವು ಹಾಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು.
ನೋಡಿ, ಈಗ ನಾನು ಈರುಳ್ಳಿ ಹಾಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕೂತ್ಕೊಂಡಿರೋ ಸೊಪ್ಪು ಅದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಯಾವ ಕಾಳಾರು ಹಾಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಬೇಯಲಿ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ, ಓಕೆನಾ? ಸ್ವಲ್ಪ ಬೇಯಬೇಕು, ಬೇಯಲಿ. ಬನ್ನಿ ಫ್ರೆಂಡ್ಸ್, ಹೆಂಗಾಗಿದೆ ನೋಡೋಣ. ನೋಡಿ, ಈ ಥರ ಹಿಂಗೆ ನೀರು ಬಿಡ್ತಾ ಇದೆ ನೋಡಿ. ಈ ನೀರೆಲ್ಲ ಸುಂಡಬೇಕು. ನಾವು ಬೇಯಿಸ್ಕೊಂಡಿದ್ವಲ್ಲ ಅದೆಲ್ಲ ಇದು ಸುಂಡಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಹಾಕಬೇಕು ಫ್ರೆಂಡ್. ಇದು ಇನ್ನು ಒಂಚೂರು ನೀರು ಬಿಡ್ತಾ ಇದೆ, ಅದು ಬಿಡಲಿ. ಬನ್ನಿ ಫ್ರೆಂಡ್ಸ್, ಹೆಂಗಾಗಿದೆ ಅಂತ ನೋಡೋಣ. ನೋಡಿ, ನೀರೆಲ್ಲ ಇದಾಗಿದೆ. ಈಗ ಇದಕ್ಕೆ ನಾವು ಕಾಯಿ ತುರಿ ಹಾಕೋಬೇಕು. ನೋಡಿ, ಕಾಯಿ ತುರಿ ಹಾಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಬಸ್ಸಾರು, ಸಿಂಪಲ್ಲು. ನೀವು ಯಾವ ಕಾಳಾರು ಹಾಕೋಬೋದು, ಯಾವುದಾರು ಹಾಕೋಬೋದು, ಓಕೆನಾ? ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ದಯವಿಟ್ಟು ಎಲ್ಲ ನೋಡಿಬಿಟ್ಟು ಲೈಕು ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್. ಟೋಟಲಿ ಸೊಪ್ಪು ಪಲ್ಯ ಸಾಂಬಾರು ರೆಡಿ ಆಯಿತು ಫ್ರೆಂಡ್. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಬಟ್ ಅಂದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬರ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.